ಕಂದಕಾನೂರಮದ್ದಂ ದೇವೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಅಸ್ಮತ್ಪರಮಗುರುಭ್ಯೋ ನಮಃ. ಅಸ್ಮತ್ಪರಮಗುರುಭ್ಯೋ ನಮಃ. ಆದಾಯೇಭ್ಯೋ ನಮಃ. ಚಂಡಾದಿ ದ್ವಾರಪಾಲಕ ದೇವತಾ ನಾಮಾವಾಹಯ ವಿಶ್ವನಾಮಯ ವಸಂತಂದವಿದಾಗ್ನಿ ತಾಮಗ್ನಿವರ್ಣಾಂತವಧಾಸ್ತವಂದೇ ಮೈರೋಧರೀಂ ಕರ್ಮಫಲ ಸುಧಾ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುದರ್ಶನರೇ ನಮಃ. ಎಲ್ಲರೂ ಕೂಡ ಮನಸ್ಸಲ್ಲಿ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅನ್ನೋ ಮಂತ್ರವನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ದ್ರವ್ಯವನ್ನ ಹಾಕ್ತಾ ಬರಬೇಕು. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ವಹಾನ ಸನ್ಮಣ್ಣೋದಿವಸ್ಯೇ ಸಾಧನಗ್ಗ ಸ್ವಾಹಾ. ಮಹಾಗಣಪತಯೇ ನಮಃ. ನಮೋ ವ್ರಾತಪದಯೇ ನಮೋ ಗಣಪತಯೇ ನ ಪ್ರಮದಪದಯೇ ನಮಸ್ತೆ ತ್ರಂಬೋಧನಾಯ ಏಕದಂತಾಯ ವಿಘ್ನವಿನಾಶನೆ ಶುದ್ಧಾಯ ಶ್ರೀವರವರದಮೂರ್ತಯೇ ನಮೋ ನಮಃ ಸ್ವಾಹಾ. ಮಹಾಗಣಪತಯೇ ನಮಃ. ಅಜಂ ನಿರ್ವಿಕಲ್ಪಂ ನಿದಾಕಾರ್ಧಮೇಕಂ ನಿದಾನಂದಮಾನಂದಮದ್ವೈತ ಪೂರ್ಣ ಪರಂ ನಿರ್ಗುಣಂ ನಿರ್ವಿಶೇಷಂ ಗಿರಿ ಪರಬ್ರಹ್ಮ ರೂಪಂ ಗಣೇಶಂ ವದೇಮ ಪರಬ್ರಹ್ಮ ರೂಪಂ ಗಣೇಶಂ ವದೇಮ. ಓಂ ಗೈ ಗುಣಾತೀತ ರೂಪಂ ಚಿದಾಭಾಸಗಂ ಸರ್ವಜ್ಞಾನಗಮ್ಯಂ ಮುನಿತ್ಯಮಾಗರೂಪಂ ಪರೇಶ ಪರಬ್ರಹ್ಮ ರೂಪಂ ಗಣೇಶಂ ವದೇಮ ಪರಬ್ರಹ್ಮ ರೂಪಂ ಗಣೇಶಂ ವದೇಮ. ಸ್ವಾಹ. ಜಗತ್ಕಾರಣಂ ಕಾರಣಂ ಜ್ಞಾನರೂಪಂ ಸುಧಾಪಿಂ ಸುತಾಪಿಂ ಗಣೇಶಂ ಗಣೇಶ ಜಗತ್ಯಾಪಿನಂ ವಜ್ರವಂಜಂ ಸುರೇಶ ಪರಬ್ರಹ್ಮ ರೂಪಂ ಗಣೇಶಂ ವದೇಮ ಪರಬ್ರಹ್ಮ ರೂಪಂ ಗಣೇಶಂ ವದೇಮ. ಓಂ ಗಣಪತಯೇ ನಮಃ ಸ್ವಾಹ. ಅಜಂ ನಿರ್ವಿಕಲ್ಪಂ ನಿರಾಕಾರವೇಗಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ಗಿರೀಯ ಪರಬ್ರಹ್ಮ ರೂಪಂ ಗಣೇಶಂ ವದೇಮ ಪರಬ್ರಹ್ಮ ರೂಪಂ ಗಣೇಶಂ ವದೇಮ. ಏಕದಂತಾಯುಗ್ಮಹೇ ವಕ್ರತುಂಡಾದಿನನ್ನೋ ಹಂತೆ ಪ್ರಚೋದಯಾತ್ ಸ್ವಾಹಾ. ಆಧಿಪತ್ಯದಾಯಕಂ ಧರಾತಿಲೋಕರಾಯಕಂ ಸ್ವರಾಧಿರೋಗವಾದಕಂ ನಿರಾಕೃತಂ ಸ್ವರೌಧ ಕರೋಮಜೋಲ ಸತ್ಕೃತಿ ವಿಕಾರ ಶೋಕಮಾನಸೇ ನಮಾಮಿ ವಿದ್ಯಮಾನ. ವಕ್ರತುಂಡಾದಿನನ್ನೋ ಹಂತೆ ಪ್ರಚೋದಯಾತ್ ಸ್ವಾಹಾ. ನಾನಾ ಗಣಪತಿತಂ. ನೀವೆಲ್ಲರೂ ಕೂಡ ಕೇಳಿರ್ಬೋದು, ಇದೀಗ ಕುಂಭಮೇಳ ನಡೀತಿದೆ ಪ್ರಯಾಗ್ರಾಜಲ್ಲಿ, ಹೌದಾ? ಕೇಳಿದೀರಾ? ಎಲ್ಲ ದೊಡ್ಡ ಮಾತೇನಂತ ಹೇಳಿದ್ರೆ ಸ್ವಾಮಿ ಕೋಟಿಗಳ ಗಟ್ಲೆ ಭಕ್ತಾದಿಗಳು ಅಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ಹೌದಾ? ನೋಡಿದೀರಾ? ನೀವೆಲ್ಲ ಟಿವಿಗಳಲ್ಲಿ ನೋಡಿರ್ತೀರ, ಮೊಬೈಲ್ಗಳೆಲ್ಲ ಬರ್ತೀರ. ಆದ್ರೆ ಅದರಲ್ಲಿ ಒಂದು ಸೂಕ್ಷ್ಮ ವಿಚಾರ ಏನು ಅಂತ ಹೇಳಿದ್ರೆ ನಾಗಸಾಧುಗಳ ವಿಚಾರ ಯಥೇಚ್ಛ ಇದೀಗ. ಅದೆಲ್ಲಿದ್ರೋ ಗೊತ್ತಿಲ್ಲ ಸ್ವಾಮಿ, ಬೆಂಬೆಳಗ್ಗೆ 3 ಗಂಟೆಗೆಲ್ಲ ಪ್ರತ್ಯಕ್ಷ ಆದ್ರು. ಕೋಟಿಗಳ ಗಟ್ಲೆ ಲಕ್ಷಾನುಗಟ್ಲೆ ಜನ ಅಲ್ಲಿ ತುಂಬಿಕೊಂಡ್ಬಿಟ್ಟಿದ್ದಾರೆ ಅಂತ. ಮತ್ತೆ ಎಲ್ಲಿಂದ ಬಂದಿರ್ತಾರೆ, ಅವ್ರ ಜೀವನ ಹೇಗಿದೆ ಏನು ಅಂತ ಹೇಳಿ ತಿಳ್ಕೊಬೇಕಾದ್ರೆ ಮೈ ಜುಮ್ ಅನ್ನುತ್ತೆ ನೋಡಿ. ನಮ್ಮ ಹಾಗೆ ಅವರ ಜೀವನ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇ ಇರುವಂತಹ ಲೈಫ್. ಸತತಂ ಯುದ್ಧೆ ಜಯಂತಿ ಪಾಪನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ತಿಜೋಡೆ ಸ್ವಾಹಾ. ಪರಮೇ ಬೋಧಿತಾ ದೇವಿ ಶಿವೇನ ಸರ್ವಮಂಗಲ ವಿಧೇಯ ಬೋಧಿತೆ ದೇವಿ ಮಂಗಲೇನ ಗ್ರಹೇಣ ಚ ಸ್ವಾಹಾ. ವಿದೇಹಿ ದೇವಿ
ಕಲ್ಯಾಣ ವಿದೇಹಿ ವಿಪುಲಾಂ ಶ್ರಿಯಾಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋದೇ ಸ್ವಾಹ ಹೃದಯ ಪೂಜದ ಭದ್ರ ಮಂಗಲೇ ನೃಪೇಣ ಚ ಚತುರ್ಥೇ ಮಂಗಲೇ ವಾರೆ ಸುಂದರಿ ಪ್ರಬೋಧಿತ ಸ್ವಾಹ ದೇಹಿ ಸೌಭಾಗ್ಯಮಾರೋಗ್ಯಂ ದೇಹಿ ದೇವಿ ಸಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋಢೇ ಸ್ವಾಹ ಪಂಚಮೇ ಮಂಗಲಾಕ್ಷಿ ಚಾನೈರ್ಮಂಗಲ ಚಂಡಿಕಾ ಸ್ವಾಹ ವಿದೇಹಿ ದ್ವಿಜಾಂ ನಾಜಾಂ ವಿದೇಹಿ ಫಲಮುಚ್ಚಕಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋಢೇ ಸ್ವಾಹ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಶಿವಾಕ್ಷಮಾಧಾತ್ರಿ ಸ್ವಾಹ 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 ದೈತ್ಯರ್ಪಜ್ಞೆ ಚಂಡಿಕೆ ಪ್ರಣದಾಯಿ ಮೇ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋಢೇ ಸ್ವಾಹ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಶಿವಾಕ್ಷಮಾಧಾತ್ರಿ ಸ್ವಾಹ ಸ್ವಾಹ ರೂಪಂ ದೇಹಿ ಜಯಂ ದೇಹಿ ಜಯಂ ದೇಹಿ ಯಶೋ ದೇಹಿ ಯಶೋ ದೇಹಿ ದ್ವಿಜೋ ದೇಹಿ ವಿಜೋದಹಿ. ಎಲ್ಲರೂ ಬಿಟ್ಟರು ಕೂಡ ತಾಯಿ ಬಿಡ್ತಾಳ ನಮ್ಮನ್ನ. ಯಾರಾದ್ರಾಗ್ಲಿ ಎಷ್ಟು ಕಷ್ಟ ಬಂದ್ರು, ಏನಿದ್ರು ಏನಿಲ್ಲದೆ ಇದ್ರು, ಎಷ್ಟು ಅವಮಾನ ಆದ್ರು, ಎಷ್ಟೆಲ್ಲ ಭಗವಂತ ಪರೀಕ್ಷೆ ಕೊಟ್ಟರು ಕೂಡ ಯಾರು ಬಿಡ್ತಾರೋ ಗೊತ್ತಿಲ್ಲ. ಹೆತ್ತ ತಾಯಿ ಮಾತ್ರ ಖಂಡಿತವಾಗ್ಲೂ ಬಿಡೋದಿಲ್ಲ. ಅದಕ್ಕೆ ತಾಯಿಗೆ ನಮಗೆ ಋಣ ತೀರಿಸ್ಲಿಕ್ಕೆ ಯಾವುದು ಶಾಸ್ತ್ರದಲ್ಲಿ ಏನು ಇಲ್ವೇ ಇಲ್ವಾ. ತಾಯಿ ಋಣಗೆ ತೀರಿಸ್ಲಿಕ್ಕೆ ಯಾವುದಿಲ್ಲ. ದೈವ ಋಣ ತೀರಿಸ್ಬೋದು, ಎಲ್ಲ ಋಣ ತೀರಿಸ್ಬೋದು, ಆದ್ರೆ ತಾಯಿ ಋಣ ಮಾತ್ರ ತೀರಿಸ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ ಅಂತ. ಹಾಗಾಗಿ ತಾಯಿಯ ಆಶೀರ್ವಾದ ಹೊಂದಿದ್ರೆ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ, ವಿದ್ಯೆ, ಯಶಸ್ಸು, ಲಕ್ಷ್ಮಿ, ರೂಪಂ, ಜಯಂ, ಎಲ್ಲ ಕಾರ್ಯದಲ್ಲೂ ಸಹ ಶಕ್ತಿಯನ್ನ ಕೊಟ್ಬಿಡ್ತಾರೆ ನಮ್ಮ ತಾಯಿ. ನಮಗೆ ಏನ್ ಮಾಡಬೇಕು, ತಾಯಿಗೆ ಭಕ್ತಿಯಿಂದ ಯಾಚಿಸ್ಬೇಕು ಅಷ್ಟೇ. ತಾಯಿ ಬೇಡ್ತಕ್ಕಂಥದ್ದು ಇನ್ನೇನು ಇಲ್ಲ. ನಿಮ್ಮಿಂದ ನಮಗೆ ಅಷ್ಟೈಶ್ವರ್ಯ ಕೊಡು, ಬಂಗಾರ ಕಿರೀಟ ಕೊಡು, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಹಾರಗಳನ್ನ ಕೊಡು ಅಂತ ಕೇಳ್ತಿಲ್ಲ. ವಿಶೇಷವಾಗಿ ತಾಯಿ ಏನ್ ಕೊಡ್ಬೇಕು, ಭಕ್ತಿಯನ್ನ ನಾವು ಕರುಣೆಯಿಂದ ತೋರಿಸಿದ್ರೆ ಸಾಕು. ತಾಯಿ, ನನ್ನ ಜೀವನದಲ್ಲಿ ನಮಗೆ ಗೊತ್ತಿದ್ದು ಇಂಥ ಒಂದು ಕರ್ಮದಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ವಿ, ಹಾಗಾಗಿ ನಿನ್ನ ಒಂದು ಆಶೀರ್ವಾದದಿಂದ ನನ್ನ ಜೀವನ ಪಾವನಗೊಳಿಸು ಅಂತೇಳಿ ನಾವು ಕಣ್ಣೀರನ್ನ ಇಟ್ಟು ಭಕ್ತಿಯಿಂದ ಬೇಡದಾಗ ಮಾತ್ರ ತಾಯಿಯ ಸಂಪೂರ್ಣ ಕೃಪೆಗೆ ನಾವೆಲ್ಲ ಪಾತ್ರರಾಗ್ಬಿಡ್ತೀವಿ ಅಂತ. ಹಾಗಾಗಿ ಎಲ್ಲರೂ ಸಹ ಪ್ರಾರ್ಥನೆ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಶಿವಾಕ್ಷಮಾಧಾತ್ರಿ ಸ್ವಾಹ ಭಾರ್ಯಾ ಮನೋರಾಮ್ ದೇವಿ ಮನೋವೃತ್ತಾನ ಸಾರಣಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಜೋಢೇ ಸ್ವಾಹ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಶಿವಾಕ್ಷಮಾಧಾತ್ರಿ ಸ್ವಾಹ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಂ ನಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತ ಗತಿಸ್ತಂ ತ್ವಮೇಕಾ ಭವಾನಿ ಗತಿಸ್ತಂ ತ್ವಮೇಕಾ ಭವಾನಿ ಕುಕುರ್ಮೆ ಕುಸಂಗೆ ಕುಬುದ್ಧೆ ಕುಲಾದ ಕುಲಾತಾರಹೀನ ಕದಾತಾರಲೀನ ಕುರುತ್ತೆ ಕುವಾಕ್ಯ ಪ್ರಬಂಧ ಸದಾ ಗತಿಸ್ತಂ ತ್ವಮೇಕಾ ಭವಾನಿ. ಅಪಕೃತ್ಯಗಳು ನಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಅಂತ ಒಂದು ನಿವಾರಣೆಗೋಸ್ಕರವಾಗಿ ಯಾವುದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಪ್ರತ್ಯಂಗಿರ ಅಂತ ಒಂದು ಸಲ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಕ್ ಸಾಕು, ಎಲ್ಲ ವಿಧವಾಗಿರ್ತಕ್ಕಂಥ ಕೆಟ್ಟದ್ದನ್ನ ನಿವಾರಣೆ ಮಾಡತಕ್ಕಂಥ ಶಕ್ತಿ ತಾಯಿಯಲ್ಲಿ ಇರುತ್ತೆ ಅಂತ. ಅದು ಯಾರು, ಪ್ರತ್ಯಂಗಿರಾ ದೇವಿ ಅಂತ, ಸಿಂಹಮುಖಿಯ ಆಗಿರ್ತಕ್ಕಂಥ ತಾಯಿ ಅಂತ. ಇವಾಗ ನರಸಿಂಹಸ್ವಾಮಿ ಹೇಗಿರ್ತಾರೋ ಅದೇ ರೀತಿ ಆಗಿರ್ತಕ್ಕಂಥವ್ರು ಮುಖವನ್ನ ಹೊಂದಿರತಕ್ಕಂಥ ತಾಯಿ ಸಿಂಹಿಣಿ, ಅದೇ ತಾಯಿ ಪ್ರತ್ಯಂಗಿರ ಮಾತಾ ಅಂತ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬಂದಿದೆಯೋ, ಅದು ಏನು ಶತ್ರುಬಾಧೆಗಳು, ದೃಷ್ಟಿದೋಷಗಳು, ಯಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು, ಆರೋಗ್ಯ ಜೀವನದಲ್ಲಿ ತುಂಬಾ ಏರ್ಪೇರಾಗ್ತಾ ಇದೆ ಸ್ವಾಮಿ. ಅದಾದ್ಮೇಲೆ ಜೀವನದಲ್ಲಿ ನಾವು ಏನೇನೋ ತುಂಬಾ ವರ್ಷದಿಂದ ನಾವು ಅನ್ಕೊಂತಾ ಇದೀವಿ, ನಮ್ಮ ಕಾರ್ಯಗಳೇ ಜರುಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮ್ಮ ಜೀವನದಲ್ಲಿ ಅನ್ಕೊಂಡಿರ್ತಕ್ಕಂಥ ಕಾರ್ಯ ನಮಗೆ ಸಿಗ್ತಾ ಇಲ್ಲ ಅನ್ನೋ ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಆ ಒಂದು ಕಾರ್ಯಗಳು ಸಿಗಲಿ ಅಂತ ಹೇಳ್ತಾ, ಬೆಳಗ್ಗೆ ಬರ್ತಾ ಏನ್ ತಗೊಂಡ್ಬರ್ಬೇಕು ಮನೆಯಿಂದ ಅಂತಂದ್ರೆ, ಎಷ್ಟಾಗುತ್ತೋ ಅಷ್ಟು
ಒಣ ಮೆಣಸು, ಮೆಣಸಿನಕಾಯಿ ಮನೆಯಿಂದ ತನ್ನಿ. ಯಾಕಂತಂದ್ರೆ ಮನೆಯಿಂದ ಮಾತ್ರ ತಗೊಂಡ್ಬರ್ಬೇಕು. ಇವಾಗ ಹೋಗ್ಬೇಕಾದ್ರೆ ಮತ್ತೆ ಇದು ಕೂಡ ಎಲ್ಲಾದ್ರೂ ಅಂಗಡಿ ಎಲ್ಲ ತಗೊಂಡು ಮನೆಗೆ ಹೋಗಿ ತಗೊಂಡು ಇಟ್ಕೊಳ್ಳಿ. ಮನೆಯಿಂದ ಬರ್ತಾ ಆ ಒಂದು ದ್ರವ್ಯವನ್ನು ತೆಗೆದುಕೊಂಡು ಬನ್ನಿ. ಏನಕ್ಕೋಸ್ಕರವಾಗಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಅಂತಂದ್ರೆ ಮನೆಯಲ್ಲಿ ಒಳ್ಳೇದು ಮಾತ್ರ ಇರೋದಿಲ್ಲ, ನಾನಾ ವಿಧವಾಗಿರ್ತಕ್ಕಂಥ ಕೆಟ್ಟದ್ದಿರುತ್ತೆ, ನೆಗೆಟಿವ್ ಎನರ್ಜಿ ಅಂತ. ಆ ನೆಗೆಟಿವ್ ಎನರ್ಜಿ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಲಿ. ಆ ಮನೆಯಲ್ಲಿ ಮನಃಶಾಂತಿ, ಆರೋಗ್ಯ, ಅನ್ಯೋನ್ಯ ದಾಂಪತ್ಯ ಇವೆಲ್ಲ ಕೂಡ ಕೂಡಿಕೊಂಡು ಜೀವನ ಮಾಡ್ತಕ್ಕಂಥ ಯೋಗಗಳು ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ, ತಾಯಿನಿಂದ ಒಂದು ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ, ನಮ್ಮ ಜೀವನದ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಕೂಡ ಬೆಳಗ್ಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ತುಪ್ಪ ಆಗಿರ್ಬೋದು. ಅದು ತುಪ್ಪ ಅಂತಂದ್ರೆ ಬೇರೆ ಬೇರೆ ತುಪ್ಪಗಳು ಬೇಡ. ಈಗಿನ ಕಾಲದಲ್ಲಿ ಯಾವುದೋ ತುಪ್ಪಗಳು ಬಂದ್ಬಿಟ್ಟಿದೆ, ಒಂದೇ ತುಪ್ಪ ಇಲ್ಲ ಈಗ. ಹಾಗಾಗಿ ಚೆನ್ನಾಗಿರ್ತಕ್ಕಂಥ ತುಪ್ಪ ಯಾವುದೋ ಆಗಿರ್ಬೋದು, ಹೋಮಕ್ಕೆ ಹಾಕ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ತುಪ್ಪ, ಹೋಮ ತುಪ್ಪ ಅಂತ ಬರ್ತಾ ಇದೆ. ಹೋಮ ತುಪ್ಪ ಖಂಡಿತವಾಗಲೂ ಬೇಡ. ನಾವು ಚೆನ್ನಾಗಿರ್ಬೇಕು, ನಾವು ನಾವು ಊಟ ಮಾಡ್ಬೇಕಂದ್ರೆ ಇಂಥ ಒಂದು ತುಪ್ಪ ನೋಡ್ತೀವಿ. ಆದ್ರೆ ದೇವರಿಗೆ ಹಾಕ್ಬೇಕು ಅಂತಂದ್ರೆ ಇನ್ನು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಹಾಕ್ಬೇಕಾಗತ್ತೆ ಅಲ್ವರ. ಹಾಗಾಗಿ ಚೆನ್ನಾಗಿರ್ತಕ್ಕಂಥ ತುಪ್ಪ ಯಾವ್ದಾದ್ರು ತಗೊಂಡು ಮನೆಯಿಂದ ಬರ್ತಾ ಮೆಣಸು ಮತ್ತೆ ಮೆಣಸಿನಕಾಯಿ ತಗೊಳ್ಳಿ. ಮತ್ತೆ ಕೊಬ್ಬರಿ ಬಟ್ರು, ಒಣ ಕೊಬ್ಬರಿ ಬಟ್ಟಿದ್ದೆ ಮನೆಯಲ್ಲಿ ತಗೊಬನ್ನಿ. ಒಂದು ಬ್ಲೌಸ್ ಪೀಸ್ ತಗೊಬನ್ನಿ. ಅಲ್ಲ ಕಾರ್ 2 ನಿಮಿಷ